ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಈ ಹಿಂದೆ ಒಲಿಂಪಿಯಾಡ್ 5.0ನ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಆ ಒಂದು ಸರ್ವಿಸ್ ಬಗ್ಗೆ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ. ಸೊ ಮುಂದುವರೆದ ಭಾಗ ಅಂದರೆ ಈಗ ಒಬ್ಬ ಸ್ಟೂಡೆಂಟನ್ನು ಅಪ್ಲೈ ಮಾಡಿದ್ಮೇಲೆ ಆ ಸ್ಟೂಡೆಂಟ್ಗೆ ಒಂದು ID ಪಾಸ್ವರ್ಡ್ ಬಂದಿರುತ್ತೆ. ಸೊ ಆ ID ಪಾಸ್ವರ್ಡನ್ನು ಇಟ್ಕೊಂಡು ನಾವು ಯಾವ ಥರ ಲಾಗಿನ್ ಆಗಿ ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೇನಾಗಿ ನೀವು ಅದನ್ನು ಮೇಲ್ ಐಡಿಗೆ ನೀವೊಂದು ಯಾವೊಂದು ಸ್ಟೂಡೆಂಟನ್ನು ಅಪ್ಲೈ ಮಾಡಿರ್ತೀರ ಆ ಸ್ಟೂಡೆಂಟ್ಗೆ ಥ್ಯಾಂಕ್ಸ್ ಫಾರ್ ರಿಜಿಸ್ಟ್ರೇಷನ್ CSE ಒಲಿಂಪಿಯಾಡಿಂದ ಆ ಮೇಲ್ ಐಡಿಗೆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಮೊಬೈಲ್ ನಂಬರ್ಗೂ ಕೂಡ ಒಂದು ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ. ಸೊ ನಾನು ಇವಾಗ ಈ ಸ್ಟೂಡೆಂಟ್ದನ್ನು ಅಪ್ಲೈ ಮಾಡಿದ್ದೇನೆ. ಇಲ್ಲಿ ನೋಡಿ, ಕಂಗ್ರ್ಯಾಚುಲೇಷನ್ಸ್, ಆ ಸ್ಟೂಡೆಂಟ್ ನೇಮ್ ಇದೆ. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ CSE ಒಲಿಂಪಿಯಾಡ್ ಇಯರ್ ಯು ಆರ್ ಲಾಗಿನ್ ಕ್ರೆಡೆನ್ಷಿಯಲ್ ಅಂತಿದೆ. ಸೊ ಇಲ್ಲಿ CSE ಅವರ ID ಇದೆ, ಒಲಿಂಪಿಯಾಡ್ ID ಇದೆ, ಪಾಸ್ವರ್ಡ್ ಕೂಡ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಆ ಒಂದು ಮಾಕ್ ಟೆಸ್ಟ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾನು ಇವಾಗ ಒಂದು ಪೇಜನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಇಲ್ಲಿ CSE ಒಲಿಂಪಿಯಾಡ್ ಅಂತ ಟೈಪ್ ಮಾಡಿ. ಸೊ ಒಲಿಂಪಿಯಾಡ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ಫಸ್ಟ್ ಬಂದಿದೆಯಲ್ಲ ಅದನ್ನೇ ಫಸ್ಟ್ ಒನ್ನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ನಾವು ಈಗ VL ಲಾಗಿನಲ್ಲಿ ಈಗಾಗಲೇ ನಾವು ಅಪ್ಲೈ ಮಾಡೋದು ಹೊಸದಾಗಿ ಸ್ಟೂಡೆಂಟನ್ನು ನೋಂದಣಿ ಮಾಡಬೇಕಂದ್ರೆ ಸೊ ನಾವು VL ಲಾಗಿನಲ್ಲಿ ಹೋಗಬೇಕು. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಈಗ ಸ್ಟೂಡೆಂಟ್ ಲಾಗಿನ್ ಆಗಬೇಕು ನಾನು ಇವಾಗ. ಸೊ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಲಾಗಿನ್ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಇದೆ. ಈಗಾಗಲೇ ನಮಗೆ ಮೇಲ್ ಬಂದಿದೆಯಲ್ಲ, ಆ ಮೇಲ್ ಬಂದಿರತಕ್ಕಂಥ ಅಲ್ಲಿರೋ ID ಪಾಸ್ವರ್ಡನ್ನು ನಾವು ಹಾಕಬೇಕು. ಸೊ ID ಸೊ ID ಪಾಸ್ವರ್ಡ್ ಹಾಕಿ ಇಲ್ಲಿರೋ ಕ್ಯಾಪ್ಚರನ್ನು ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನನ್ನು ಕೊಡಬೇಕು. ಸೊ ಲಾಗಿನ್ ಕೊಟ್ಟ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಮೈ ಮಾಕ್ ಟೆಸ್ಟ್ ಅಂತ ಇದೆ. ಸೊ ನಾನು ಯಾವ ಸ್ಟ್ಯಾಂಡರ್ಡನ್ನು ತೊಗೊಂಡಿದ್ದೇನೆ ಕ್ಲಾಸ್, ಆ ಸ್ಟ್ಯಾಂಡರ್ಡನ್ನು ಯಾವ ಸಬ್ಜೆಕ್ಟ್ ಇದೆ ಅದನ್ನು ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಟಾರ್ಟ್ ಟೆಸ್ಟ್ ಅಂತಿದೆ. ಸೊ ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ರೀಡ್ ಆಲ್ ಇನ್ಸ್ಟ್ರಕ್ಷನ್ಸ್ ಅಂತಿದೆ. ಸೊ ಇಲ್ಲಿರತಕ್ಕಂಥ ಇನ್ಸ್ಟ್ರಕ್ಷನನ್ನು ಓದ್ಕೋಬೇಕು. ಮೇನ್ ಏನಿದೆ, ದೇರ್ ಆರ್ ಟೋಟಲ್ 50 ಕ್ವಶನ್ಸ್ ಇನ್ ದ ಟೆಸ್ಟ್ ಟು ಬಿ ಆನ್ಸರ್ಡ್ ಇನ್ 60 ಮಿನಿಟ್ಸ್. ಸೊ 50 ಕ್ವಶನ್ಸ್ ಇರುತ್ತೆ, 60 ನಿಮಿಷ ಟೈಮಿಂಗ್ ಇರುತ್ತೆ. ಈಚ್ ಕ್ವಶನ್ಸ್ ವಿಲ್ ಹ್ಯಾವ್ 4 ಆಪ್ಷನ್ಸ್. ಎಕ್ಸ್ಪೆಕ್ಟ್ ಇನ್ ಕೇಸ್ ಆಫ್ ಟ್ರೂ ಆ್ಯಂಡ್ ಫಾಲ್ಸ್ ಟೈಪ್ ಕ್ವಶನ್ಸ್ ಆ್ಯಂಡ್ 1 ಕರೆಕ್ಟ್ ಆನ್ಸರ್ ಓನ್ಲಿ. ಸೊ ನೋಡಿ, ನಿಮಗೆ ಪ್ರತಿಯೊಂದು ಕ್ವಶನ್ಸ್ಗೂ 4 ಆಪ್ಷನ್ಸ್ ಇರುತ್ತೆ. ಸೊ ಕೆಲವೊಂದು ಕ್ವಶನ್ಸ್ ಏನಿರುತ್ತೆ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇರುತ್ತೆ, ಅದು 1 ಕರೆಕ್ಟ್ ಆನ್ಸರನ್ನು ಅಪ್ಲೈ ಮಾಡೋದಿರುತ್ತೆ. ಸೊ ನೋಡಿ, ನೆಕ್ಸ್ಟ್ ಥರ್ಡ್ ಒನ್, ದೇರ್ ಆರ್ 4 buttons ಎಟ್ ದ ಬಾಟಮ್ ಆಫ್ ಈಚ್ ಸ್ಕ್ರೀನ್. ದ ಫಂಕ್ಷನ್ಸ್ ಆಫ್ these are as follows. Tag ಏನಿದೆ, ದ ಫಸ್ಟ್ ಒನ್ ಇದೆ ದ ಟ್ಯಾಗ್ ದ ಕ್ವಶನ್ಸ್ ಫಾರ್ ರಿವ್ಯೂ ಲೆಟರ್. ನೆಕ್ಸ್ಟ್ ವಿಲ್ ಟೇಕ್ ಟು ದ ನೆಕ್ಸ್ಟ್ ಕ್ವಶನ್. ಅಲ್ಲಿ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಏನು, ಒಂದು ಕ್ವಶನನ್ನು ರಿವ್ಯೂ ಮಾಡೋದಲ್ಲಿ ಇರುತ್ತೆ ಲೇಟರ್. ಆಮೇಲೆ ನೆಕ್ಸ್ಟ್ 1 ಕ್ವಶನ್ ಅಟೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕೆ ಆಪ್ಷನ್ ಇರುತ್ತೆ. ಅದ್ರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪ್ರೀವಿಯಸ್ ಅಂದರೆ ವಿಲ್ ಟೇಕ್ ಯು ಟು ದ ಪ್ರೀವಿಯಸ್ ಕ್ವಶನ್ಸ್. ಈಗ ನಾನು ಆಲ್ರೆಡಿ 2 ಕ್ವಶನ್ಸ್ ಅಟೆಂಡ್ ಮಾಡಿದ್ದೇನೆ, 3ನೇ ಕ್ವಶನ್ಸ್ ಅಟೆಂಡ್ ಮಾಡ್ತಾ ಇರ್ತೇನೆ. ನಾನೀಗ 1ನೇ ಕ್ವಶನ್ ನೋಡಬೇಕಂದ್ರೆ ಪ್ರೀವಿಯಸ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇವೆಲ್ಲ ಈ 50 ಕ್ವಶನ್ಸನ್ನು ಆದಮೇಲೆ ಏನಿದೆ, ಫಿನಿಶ್ ಆ್ಯಂಡ್ ಎಕ್ಸಿಟ್ ದ ಫಿನಿಶ್ ಆ್ಯಂಡ್ ಎಕ್ಸಿಟ್ ಅಂತಿದೆ. ಸೊ ಅಲ್ಲಿ ನಿಮಗೆ ಫಿನಿಶ್ ಆ್ಯಂಡ್ ಎಕ್ಸಿಟ್ ಬಟನ್ ಇರುತ್ತೆ. ವಿಲ್ ಫಿನಿಶ್ ದ ಟೆಸ್ಟ್. 50 ಕ್ವಶನ್ಸ್ ಅಟೆಂಡ್ ಆದಮೇಲೆ ನೀವು ಫಿನಿಶ್ ಟೆಸ್ಟನ್ನು ಕೊಡ್ಬೋದು, ಆಮೇಲೆ ಎಕ್ಸಿಟ್ ಆಗ್ಬೋದು. ನೆಕ್ಸ್ಟ್ ಏನಿದೆ, ದೇರ್ ಆರ್ 3 ಐಕನ್ಸ್ ಆನ್ ಈಚ್ ಪೇಜ್. ದ ಫಂಕ್ಷನ್ಸ್ ಆಫ್ ದೀಸ್ ಆರ್ ಆಸ್ ಫಾಲೋಸ್ ಅಂತಿದೆ. ಸೊ ನೋಡಿ, 3 ಐಕನ್ಸ್ ಇರುತ್ತೆ ನಿಮಗೆ ಈಚ್ ಪೇಜಲ್ಲಿ. ಒಂದೇನಿದೆ, ರಿಪೋರ್ಟ್ ಎ ಪ್ರಾಬ್ಲಮ್. ಐ ಕ್ಯಾನ್ ಹೆಲ್ಪ್ ಯು ರಿಪೋರ್ಟ್ ಎನಿ ಇಶ್ಯೂಸ್ ಯು ಫೇಸ್ ವಿತ್ ದ ಕ್ವಶನ್ ವಿ ವಿಲ್ ಹೆಲ್ಪ್ ಯು. ಸೊ ನೀವು ಕ್ವಶನ್ಸನ್ನು ಆನ್ಸರ್ ಮಾಡುವಾಗ ಏನಾದರೂ ಎರರ್ ಬಂದರೆ ಅಲ್ಲಿ ರಿಪೋರ್ಟ್ ಮಾಡೋದಿರುತ್ತೆ. ಸೊ ನೀವು ರಿಪೋರ್ಟ್ ಮಾಡಿದರೆ ಅವರು ನಿಮಗೆ ಒಂದು ಟೆಕ್ಸ್ಟಲ್ಲೇ ನಿಮಗೆ ಹೆಲ್ಪ್ ಮಾಡ್ತಾರೆ ಏನು ಮಾಡಬೇಕಂತ. ನೆಕ್ಸ್ಟ್ ಪಾಸ್ ಐಕನ್ ವಿಲ್ ಹೆಲ್ಪ್ ಯು ಟು ಪಾಸ್ ದ ಟೆಸ್ಟ್ ಆ್ಯಂಡ್ ರಿಸ್ಯೂಮ್ ಲೇಟರ್. ನೀವು ಕ್ವಶನ್ಸನ್ನು ಟೆಸ್ಟನ್ನು ಅಟೆಂಡ್ ಮಾಡಿರ್ತೀರಾ. ಸೊ ಟೆಸ್ಟ್ ಅಟೆಂಡ್ ಮಾಡುವಾಗ ಪಾಸ್ ಮಾಡಬೇಕಾಗಿತ್ತು ಅಂದರೆ ನೀವು ಪಾಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ ಮಾಡಿ ನೆಕ್ಸ್ಟ್ ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು, ಮತ್ತು ರಿಸ್ಯೂಮ್ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ಲ್ಯಾಂಗ್ವೇಜ್. You also have a language drop down on the top which allows you to switch language at any point in time. So ನೀವು ಮಾರ್ಕ್ ಟೆಸ್ಟನ್ನು ಅಟೆಂಡ್ ಮಾಡುವಾಗ ಸೊ ಲ್ಯಾಂಗ್ವೇಜ್ ಆಪ್ಷನ್ಸ್ ಇದೆ. ನೀವು ಲ್ಯಾಂಗ್ವೇಜನ್ನು ಎನಿ ಟೈಮ್ ಯಾವಾಗ ಬೇಕಾದರೂ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೋಬೋದು. ಸೊ
ಇಷ್ಟು ಇನ್ಸ್ಟ್ರಕ್ಷನನ್ನು ಒಮ್ಮೆ ಓದ್ಕೊಂಡು ಇಲ್ಲಿ ಐ ಹ್ಯಾವ್ ಟು ರೀಡ್ ಆಲ್ ಇನ್ಸ್ಟ್ರಕ್ಷನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಮೇಲೆ ನಾನು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ನಾನು ಸೆಲೆಕ್ಟ್ ಮಾಡಿರೋ ಲ್ಯಾಂಗ್ವೇಜ್ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಸ್ಟಾರ್ಟ್ ಟು ಟೆಸ್ಟ್ ಕೊಡಬೇಕು. ಸ್ಟಾರ್ಟ್ ಟು ಟೆಸ್ಟ್ ಕೊಟ್ಮೇಲೆ ಇಲ್ಲಿ ನೋಡಿ, ನಮಗೆ ಫಸ್ಟ್ ಕ್ವಶನ್ ಇಲ್ಲಿ ನೋಡಿ ಯಾವ ಕ್ಲಾಸ್ ಅಂತ ಇದೆ, ಬಯಾಲಜಿ ಒಲಿಂಪಿಯಾಡ್. ಸೊ ನಾನಿವಾಗ 12th ಸ್ಟ್ಯಾಂಡರ್ಡಲ್ಲಿ ಬಯಾಲಜಿ ಸಬ್ಜೆಕ್ಟನ್ನು ತೊಗೊಂಡಿದ್ದೇವೆ. ಸೊ ಇದರಲ್ಲಿ 50 ಕ್ವಶನ್ಸ್ ಇದ್ದಾವೆ. 1 to 50 ಕ್ವಶನ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಫಸ್ಟ್ ಕ್ವಶನ್ನಿಂದ 50 ಕ್ವಶನ್ಸ್ ಇದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ರೈಟ್ ಸೈಡಲ್ಲಿ 50 ಕ್ವಶನ್ಸ್ ಇದೆ. ನೀವು ಹೇಗೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತೀರಿ ಹಾಗೆ ನೀವು ನೆಕ್ಸ್ಟ್ ಎಲ್ಲ ಕೊಡ್ಬೋದು. ನಾನಿವಾಗ ನಿಮಗೆ ಒಂದು 5 ಕ್ವಶನ್ಸನ್ನು ಆನ್ಸರ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ನೆಕ್ಸ್ಟನ್ನು ನಾನು ಅದನ್ನು ಪಾಸ್ ಮಾಡಿ ಫಿನಿಶ್ ಟೆಸ್ಟ್ ಹೇಗೆ ಕೊಡಬೇಕಂತ ಹೇಳ್ತೇನೆ ನಾನೀಗ. ಸೊ ನಾನಿವಾಗ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತಿದ್ದೇನೆ. ಸೊ ಫಸ್ಟ್ ಕ್ವಶನಲ್ಲಿ ಏನಿದೆ ಆ ಕ್ವಶನ್ಸ್ಗೆ ಆನ್ಸರನ್ನು ಮಾಡಿದ್ದೇನೆ. ಸೊ ಆನ್ಸರ್ ಮಾಡಿ ನೆಕ್ಸ್ಟ್ ಕೊಡ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಅಟೆಂಡ್ ಆಯಿತು. ಸೊ ಇದೇ ಥರ 50 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಸೆಕೆಂಡ್ ಕ್ವಶನ್ ಇದೆ, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಇನ್ ದ ಪ್ಲಾಸ್ಮಿಡ್ ಟು ಬಿ ಯೂಸ್ಡ್ ಆ್ಯಸ್ ಎ ವೆಕ್ಟರ್ ಆ್ಯಸ್ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಯಾವುದು ರೈಟ್ ಆನ್ಸರ್ ಇದೆ, 4 ಆಪ್ಷನ್ಸ್ ಇದೆ. ಈ 4 ಆಪ್ಷನ್ಸಲ್ಲಿ ರೈಟ್ ಆನ್ಸರನ್ನು ಕ್ಲಿಕ್ ಮಾಡಿ ನಮಗೆ ನೆಕ್ಸ್ಟ್ ಕೊಡೋದು. ಸೊ ನಾನಿವಾಗ ಫಸ್ಟ್ ಕ್ವಶನ್ಸ್ಗೆ ಹೋಗಬೇಕಂದ್ರೆ ಮತ್ತೆ ಪ್ರೀವಿಯಸ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪಾಸ್ ಮಾಡೋದು ಹೇಳಿದ್ನಲ್ವ, ಇದು ಪಾಸ್ ಟೆಸ್ಟ್. ಸೊ ಪಾಸ್ ಟೆಸ್ಟನ್ನು ಪಾಸ್ ಮಾಡ್ಬೋದು. ಈ ಥರ ಪಾಸ್ ಮಾಡಿ ಮತ್ತೆ ನೀವು ಕ್ಲೋಸ್ ಸೇವ್ ಆ್ಯಂಡ್ ಎಕ್ಸಿಟ್ ಬೇಡ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗುತ್ತೆ ನಿಮಗೆ. ಈಗ ನಾನೀಗ ಒಂದು 5 ಕ್ವಶನ್ಸ್ ಹೇಳಿದ್ನಲ್ಲ, ಈಗ ಫಸ್ಟ್ ಕ್ವಶನ್ಸ್ ಅಟೆಂಡ್ ಮಾಡಿದ್ದೇನೆ. 5 ಕ್ವಶನ್ಸನ್ನು ಅಟೆಂಡ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಫಿನಿಶ್ ಮಾಡೋದು ಕೂಡ. ಸೊ ನಾನಿವಾಗ 50 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೇನೆ ಆಲ್ರೆಡಿ. ಸೊ 50 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೇನೆ. ಇಲ್ಲಿ ನೀವು 1ರಿಂದ 50 ಕ್ವಶನ್ಸ್ ಇರುತ್ತೆ. ಈಗಾಗಲೇ ಆಲ್ರೆಡಿ ಹೇಳಿದ್ದೇನೆ 60 ಮಿನಿಟ್ಸ್ ಟೈಮ್ ಇರುತ್ತೆ. ಇನ್ನೂ ನನಗೆ 29 ಮಿನಿಟ್ಸ್ ಟೈಮ್ ಇದೆ. ಸೊ ನಾವು ಈ 29 ಮಿನಿಟ್ಸಲ್ಲಿ ನಮಗೆ ಏನಾದರೂ ಕ್ವಶನ್ಸ್ ರಾಂಗ್ ಇದ್ದರೂ ಕೂಡ ನಾವು ಕ್ವಶನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಬೋದು. ನಂಬರ್ 1 ಮೇಲೆ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಕ್ವಶನ್ಸನ್ನು ನೋಡ್ಕೊಂಡಿರಬೇಕು. ಮೊದಲೇ ಡೌಟ್ ಇದ್ದಿದ್ದನ್ನು ನಂಬರಿಂಗ್ ತಿಳ್ಕೊಂಡ್ರೆ ಆಟೋಮೆಟಿಕಲಿ ಅದು ಕ್ವಶನ್ಸ್ ಆ ನಂಬರ್ ಮೇಲೆ ಕ್ವಶನ್ ನಂಬರ್ ಮೇಲೆ ಸೆಲೆಕ್ಟ್ ಮಾಡಿದರೆ ಆ ಪೇಜಿಗೆ ಹೋಗುತ್ತೆ. ಓಕೆನಾ? ಓಕೆ, ನನಗೆ ಈಗ ಆ 50 ಕ್ವಶನ್ಸ್ ಕೂಡ ನಾನು ಅಟೆಂಡ್ ಮಾಡಿದ್ದೇನೆ. ನಾನಿವಾಗ ಫಿನಿಶ್ ಟೆಸ್ಟನ್ನು ಕೊಡ್ತೇನೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಇಲ್ಲಿ ಫಿನಿಶ್ ಆ್ಯಂಡ್ ಎಕ್ಸಿಟ್ ಟೆಸ್ಟ್ ಇದೆ. ಸೊ ಇದ್ರ ಮೇಲೆ ಕೊಡ್ತಾ ಇದ್ದೇನೆ. ಸೊ ನಾನು ಇಲ್ಲಿ ನೋಡಿ ಎಷ್ಟಿದೆ, 50 ಅಟೆಂಪ್ಟೆಡ್ ನಾಟ್ ವಿವ್ಡ್, ನೆಕ್ಸ್ಟ್ ಅನ್ಅಟೆಂಪ್ಟೆಡ್ ಅಂದರೆ ಇಲ್ಲಿ 3 ಇದೆ. ಸೊ ನಾನಿವಾಗ 50 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೇನೆ. ನಾಟ್ ವಿವ್ಡ್ ಅಂದರೆ ಯಾವುದೇ ಕ್ವಶನ್ಸ್ ಕೂಡ ವ್ಯೂ ಆಗದೆ ಇರೋದು ಯಾವುದೂ ಇಲ್ಲ ಅಂತ ಹೇಳ್ತಿದೆ. ಸೊ ನೆಕ್ಸ್ಟ್ ಇಲ್ಲಿ ಅನ್ಅಟೆಂಪ್ಟೆಡ್ ಅಂದರೆ ಯಾವುದೇ ಒಂದು ಕ್ವಶನ್ಸ್ ಕೂಡ ಅಟೆಂಪ್ಟ್ ಮಾಡದೇ ಇರುವಂಥ ಯಾವ ಕ್ವಶನ್ಸ್ ಇದೆಯಾ ಅಂತ ಇಲ್ಲಿ ಇರೋದು. ಸೊ ನಾನು ಇವಾಗ ಆಲ್ರೆಡಿ 50 ಕೂಡ ಅಟೆಂಡ್ ಮಾಡಿದ್ದೇನೆ, ಹಾಗಾಗಿ 0 ಇದೆ. ಸೊ ನೀವು ಯಾವುದಾದ್ರೂ ಕ್ವಶನ್ಸ್ ಅಟೆಂಡ್ ಮಾಡಿದ್ದಿಲ್ಲ ಅಂದರೆ ಅದು ಇಲ್ಲಿ ಶೋ ಆಗುತ್ತೆ. ನೀವು ಯಾವುದಾದ್ರೂ ಕ್ವಶನ್ಸ್ ವ್ಯೂ ಮಾಡಿದ್ದಿಲ್ಲ ಅಂದರೂ ಕೂಡ ಅದು ಇಲ್ಲಿ ಶೋ ಆಗುತ್ತೆ. ಸೊ ಓಕೆ, ನಂದಿಗೆಲ್ಲ ಕಂಪ್ಲೀಟ್ ಆಗಿದೆ. ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಈ ಕ್ವಶನ್ ಸಬ್ಮಿಟ್ ಕೊಟ್ಟ ನನಗೆ ಇಲ್ಲಿ ರಿಸಲ್ಟ್ಸ್ ಬರುತ್ತೆ. ಇಲ್ಲಿ ನೋಡಿ, ಸೊ ಏನಿದೆ ಇಲ್ಲಿ ಮೈ ಸ್ಕೋರ್ ಇದೆ ನೋಡಿ, ಮಾರ್ಕ್ಸ್ ಸ್ಕೋರ್ಡ್. ನಾನು 50 ಕ್ವಶನ್ಸ್ ಅಟೆಂಡ್ ಮಾಡಿದ್ದೇನೆ, ಅಲ್ಲಿ ನನಗೆ 39 ಮಾರ್ಕ್ಸ್ ಸ್ಕೋರ್ಡ್ ಆಗಿದೆ. ಅಂದರೆ ನನಗೆ 39 ಕ್ವಶನ್ಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇನ್ನು ಉಳಿದಿರೋದು ರಾಂಗ್ ಆಗಿದೆ, ರಾಂಗ್ ಆನ್ಸರ್ಸ್. ಇಲ್ಲಿ ಪರ್ಸೆಂಟೇಜ್ ಇದು ಏನು ಗ್ರಾಫಿಕಲ್ ಕೂಡ ಹಾಕಿದ್ದಾರೆ. ಗ್ರೀನ್ ಇರೋದೆಲ್ಲ ನಾನು ಸ್ಕೋರ್ ಮಾಡಿರೋದು, ರೆಡ್ ಇರೋದು ಅದು ರಾಂಗ್ ಆಗಿರೋ ಕ್ವಶನ್ಸ್. ಸೊ ಇಲ್ಲಿ ನೋಡಿ ರಾಂಗ್ ಆನ್ಸರ್ಸ್ ಎಷ್ಟಿದೆ, 40ಇಂದ 50ವರೆಗೂ ರಾಂಗ್ ಆನ್ಸರ್ಸ್ ಇದೆ. ಸೊ 39ವರೆಗೂ ರೈಟ್ ಆನ್ಸರ್ಸ್ ಇದೆ. ಇಲ್ಲಿ ಗ್ರಾಫಿಕಲ್ ಕೂಡ ಶೋ ಮಾಡಿದ್ದಾರೆ ಹಾಗೆ. ಸೊ ಇದೇ ಥರ ನೀವು ಪ್ರತಿಯೊಂದು ಕೂಡ 5 ಟೆಸ್ಟನ್ನು ನೀವು 5 ಮಾರ್ಕ್ ಟೆಸ್ಟ್ ಇರುತ್ತೆ. ಆ 5 ಮಾರ್ಕ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಬೇಕು. ಓಕೆನಾ? ಸೊ ಟೆಸ್ಟ್ ಕಂಪ್ಲೀಟ್ ಆಯಿತು. ಸೊ ನಾನಿವಾಗ ಯಾವ ಥರ ಎಷ್ಟು ಸ್ಪೀಡಲ್ಲಿ ನಾನು ಕ್ವಶನ್ ಆನ್ಸರ್ ಮಾಡಿದೆ, ಸೊ ನನ್ನ ಸ್ಪೀಡ್ ಲೆವೆಲ್ ಎಷ್ಟಿದೆ ಅನ್ನೋದು ಕೂಡ ತಿಳ್ಕೊಬೋದು ನಾವು. ಸೊ ನೋಡಿ 60 ಮಿನಿಟ್ಸ್ ಇತ್ತು. 60 ಮಿನಿಟ್ಸಲ್ಲಿ ನಾನು 31.3 ಮಿನಿಟ್ಸಲ್ಲಿ ನಾನು ಆಲ್ ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೇನೆ. ಸೊ ನಾನು ಇದು ಸ್ಪೀಡ್ ರಿಪೋರ್ಟು. ಸೊ ನೀವು 50 ಕ್ವಶನ್ಸನ್ನು ಎಷ್ಟು ನಿಮಿಷದಲ್ಲಿ ನೀವು ಕವರ್ ಮಾಡಿದ್ದೀರಿ ಅನ್ನೋದು. ಸೊ ನಾನು 31 ಮಿನಿಟ್ಸಲ್ಲಿ ಇದು ಆನ್ಸರ್ ಮಾಡಿದ್ದೇನೆ ಎಲ್ಲ ಕ್ವಶನ್ಸ್ಗೂ. ನೆಕ್ಸ್ಟ್ ಕರೆಕ್ಟ್ ಆನ್ಸರ್ಸ್, ಯಾವೆಲ್ಲ ಕ್ವಶನ್ಸ್ ಕರೆಕ್ಟ್ ಆಗಿದೆ, ಯಾವುದೆಲ್ಲ ರಾಂಗ್ ಆಗಿದೆ ಅದು ಇದೆ. ಸೊ ನೀವು ಇಲ್ಲಿ ನೋಡ್ಕೋಬೋದು. ಸೊ ನೋಡಿ ಕ್ವಶನ್ ನಂಬರ್ 1 ರಾಂಗ್ ಆಗಿದೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಸಿ ಸೆಲೆಕ್ಟ್ ಮಾಡಿದ್ದೇನೆ, ಆದರೆ 4th ಸೆಲೆಕ್ಟ್ ಮಾಡಿದ್ದೇನೆ. ಆನ್ಸರ್ ಇರೋದು ಫಸ್ಟ್ 1. ಸೊ ನೋಡಿ ಇಲ್ಲಿ ಕ್ವಶನ್ ನಂಬರ್ 10 ಕೂಡ ರಾಂಗ್ ಆಗಿದೆ, ಕ್ವಶನ್ ನಂಬರ್ 3 ರಾಂಗ್ ಆಗಿದೆ, ಕ್ವಶನ್ ನಂಬರ್ 8 ರಾಂಗ್ ಆಗಿದೆ. ಸೊ ನೀವು ಇದು ಕರೆಕ್ಟ್ ಆನ್ಸರ್ಸನ್ನು ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿರೋದೇನೋದು
ಕರೆಕ್ಟ್ ಆನ್ಸರ್ಸನ್ನು. ಸೊ ನೆಕ್ಸ್ಟ್ ರೆಸ್ಪಾನ್ಸ್ ಅನಾಲಿಸಿಸ್ ಅಂತ ಇದೆ. ಇಲ್ಲಿ ಓವರ್ ಆಲ್ ರೆಸ್ಪಾನ್ಸ್ ಮತ್ತು ಸೆಕ್ಷನ್ ವೈಸ್ ರೆಸ್ಪಾನ್ಸ್ ಇದೆ. ಸೊ ನೋಡಿ ಇಲ್ಲಿ ಕರೆಕ್ಟ್ ಆನ್ಸರ್ಸ್, ಇನ್ಕರೆಕ್ಟ್ ಆನ್ಸರ್ಸ್, ಗ್ರೀನಲ್ಲಿರೋದೆಲ್ಲ ಕರೆಕ್ಟು, ಇನ್ಕರೆಕ್ಟ್ ಇರೋದು, ರೆಡ್ಡಲ್ಲಿರೋದೆಲ್ಲ ಇನ್ಕರೆಕ್ಟ್, ಅನ್ಅಟೆಂಪ್ಟ್ ಯಾವುದೂ ಇಲ್ಲ. ಸೊ ನಾನು ಯಾವುದು ಕೂಡ ಅಂದರೆ ಇದು ಕ್ವಶನ್ಸ್ ಅಟೆಂಡ್ ಮಾಡದೇ ಇರೋದು ಯಾವ ಕ್ವಶನ್ಸು ಇಲ್ಲ. ಸೊ ಹಾಗಾಗಿ ಇದು ಬ್ಲ್ಯಾಂಕ್ ಆಗಿದೆ. ಸೊ ನಾನು ಇವಾಗ ಕರೆಕ್ಟ್ ಇನ್ಕರೆಕ್ಟ್ ಅಂದರೆ ಇಲ್ಲಿ ರೆಡ್ಡಲ್ಲಿರೋದು ಇನ್ಕರೆಕ್ಟು, ಗ್ರೀನಲ್ಲಿರೋದು ಕರೆಕ್ಟ್ ಆನ್ಸರ್ಸ್. ಈ ರಿಪೋರ್ಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರೋಗ್ರೆಸ್ ರಿಪೋರ್ಟನ್ನು ಚೆಕ್ ಮಾಡ್ಬೋದು. ಇಲ್ಲಿ ಪ್ರೋಗ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಪ್ರೋಗ್ರೆಸ್ಸಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಈ ಥರ ಒಂದು ಶೋ ಆಗುತ್ತೆ. ಇಲ್ಲಿ ಸೆಲೆಕ್ಷನ್, ಓವರ್ ಆಲ್ ಪ್ರೋಗ್ರೆಸ್ಸು, ಸೆಕ್ಷನ್ ವೈಸ್ ಪ್ರೋಗ್ರೆಸ್ ಇದೆ. ಸೊ ಇಲ್ಲಿ ಏನಿಲ್ಲ, 39 ಕ್ವಶನ್ಸ್ ಇದೆ, 12th ಸಬ್ಜೆಕ್ಟ್ಸ್ ಈ ಥರ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ರ್ಯಾಂಕಿಂಗ್, ನೀವು ಈ ಒಂದು ಅಟೆಂಪ್ಟಲ್ಲಿ ಮಾರ್ಕ್ ಟೆಸ್ಟಲ್ಲಿ ಎಷ್ಟು ಜನ ಮಾರ್ಕ್ ಟೆಸ್ಟನ್ನು ಅಟೆಂಡ್ ಮಾಡಿದ್ರು. ಇಲ್ಲಿ ನೋಡಿ ಸ್ಟೇಟ್ ರ್ಯಾಂಕಲ್ಲಿ ಸೆಕೆಂಡ್ ರ್ಯಾಂಕ್ ಇದೆ. ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕ್ ಅಂದರೆ ಇದು ಮಾರ್ಕ್ ಟೆಸ್ಟು, ಏನು ಇದು ಮಾಡಬೇಡಿ, ಎಕ್ಸಾಮ್ ಅಲ್ಲ. ಸೊ ಜಸ್ಟ್ ಮಾರ್ಕ್ ಟೆಸ್ಟಲ್ಲಿ ಸೆಕೆಂಡ್ ರ್ಯಾಂಕ್ ಇದೆ. ಟೋಟಲ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ 46 ಜನ ಈ ಮಾರ್ಕ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮದು 2ನೇ ರ್ಯಾಂಕ್ ಬಂದಿದೆ. ಸೊ ನ್ಯಾಷನಲ್ ಲೆವೆಲ್ ಅಂದರೆ ಸ್ಟೇಟ್ಗಿಂತ ಆಲ್ ಓವರ್ ಇಂಡಿಯಾದಲ್ಲಿ. ಸೊ ನೋಡಿ ನ್ಯಾಷನಲ್ ರ್ಯಾಂಕಲ್ಲಿ 32 ರ್ಯಾಂಕ್ಸ್. ಸೊ ಟೋಟಲ್ ಸ್ಟೂಡೆಂಟ್ 634 ಜನ ಕಂಡಕ್ಟ್ ಮಾಡಿದ್ದಾರೆ ಮಾರ್ಕ್ ಟೆಸ್ಟನ್ನು. 32ನೇ ರ್ಯಾಂಕಲ್ಲಿ ನಾವು ಈ ಒಂದು ಮಾರ್ಕ್ ಟೆಸ್ಟಲ್ಲಿ ರ್ಯಾಂಕನ್ನು ಗಳಿಸಿದೆ, 32ನೇ ರ್ಯಾಂಕ್. ಸ್ಟೇಟಲ್ಲಿ ಸೆಕೆಂಡ್. ಸೊ ಇದೇ ಥರ ನೀವು ಕೂಡ ಮೊಬೈಲಲ್ಲಿ ಓಪನ್ ಆಗ್ಬೋದು. ಸೊ ಒಮ್ಮೆ ಚೆಕ್ ಮಾಡಿ ನೋಡಿ. ನಾನು ಓಪನ್ ಮಾಡಿದ್ದೇನೆ, ಚೆಕ್ ಆಗಿದೆ. ಸೊ ಲ್ಯಾಪ್ಟಾಪ್ ಇಲ್ಲದೆ ಇರೋರು ಮೊಬೈಲಲ್ಲಿ ಟ್ರೈ ಮಾಡ್ಬೋದು. ಸೊ ಇದು ಈ ಒಂದು ಮಾರ್ಕ್ ಟೆಸ್ಟನ್ನು ಕಂಡಕ್ಟ್ ಮಾಡೋದು. ನೀವು ಈ ವಿಡಿಯೋ ಅರ್ಥ ಆಗಬೇಕಂದ್ರೆ ಮೊದಲನೇದಾಗಿ ಸ್ಟೂಡೆಂಟ್ ಲಾಗಿನ್ ಆಗಿರಬೇಕು. ಸೊ ಮೊದಲನೇದ ವಿಡಿಯೋ ಪಾರ್ಟ್ 1 ವಿಡಿಯೋ ನೋಡಿದೆಲ್ಲ ಇದ್ದರೆ CSC ಸರ್ವಿಸ್ ಇನ್ ಕನ್ನಡ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಬಂದೇ ಬರುತ್ತೆ. ಸೊ ನೋಡಿ ಇಲ್ಲಿ ಫಸ್ಟ್ ವಿಡಿಯೋ ಒಲಿಂಪಿಯಾಡ್ 5.0 ಇದೆಯಲ್ಲ, ಈ ವಿಡಿಯೋ ನೋಡಿದರೆ ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.